ಈ ಕುಳಿ ಇವಾಗ ಮೂವ್ ಆಗ್ತಾ ಉಂಟು. ಅದು ಮೇಲಕ್ಕೆ ಹೋದ್ದು ಕೆಳಗೆ ಹಾವು ಮರಕ್ಕೆ ಸಹ ಹತ್ತುದು ಮೊದಲ ಸಲ ನಾನು ನೋಡಿದ್ದು. ಒಂದು ಹೂ ನೋಡಿ, ಇದು ಭಾರಿ ಚಂದ ಆಯ್ತು. ಆದರೆ ಇದನ್ನು ದೇವರಿಗೆಲ್ಲ ಇಡ್ಲಿಕ್ಕೆ ಆಗೋದಿಲ್ಲ. ಬಟ್ ನೋಡಿ ಟೈಗರ್ ರೋಸು ಫಸ್ಟ್ ಟೈಮ್ ಉಂಟಲ್ಲ, ಇಷ್ಟು 4 ಮೊಗ್ಗು ಚಿಟ್ಟೆಗಳು ನೋಡಿ ಎಷ್ಟು ಬಂದಿದೆ ಅಂತ. ಹಾಯ್, ಎಲ್ಲರಿಗೆ ಸಹ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ನೋಡಿ ಟೈಗರ್ ರೋಸು ಫಸ್ಟ್ ಟೈಮ್ ಉಂಟಲ್ಲ, ಇಷ್ಟು 4 ಮೊಗ್ಗು ಒಟ್ಟಿಗೆ ಬಂದದ್ದಾಯಿತಾ. ತಂದ ಮೇಲಿಂದ ನಾವು ಲಾಸ್ಟ್ ಇಯರ್ ಜನವರಿಯಲ್ಲಿ ತಗೊಂಡು ಬಂದದ್ದು. ಬರುವ ತಿಂಗಳಿಗೆ 1 ವರ್ಷ ಆಗ್ತದೆ ಈ ಗಿಡಕ್ಕೆ. ಇದು ಇಷ್ಟು ಉದ್ದ ದಂಡು ಬಂದು ಹೂ ಆಗ್ತಿರೋದು ಮೊದಲ ಸಲ. ಹಾಗೇನೋ ಒಂಥರ ಖುಷಿ ಇದನ್ನು ನೋಡುವಾಗ. ಬರೋದು ಇದರದ್ದು ಪರಿಮಳ ನೋಡೋದು ಹೋಗೋದು. ಪೇಟೆಯಲ್ಲಿ ತಂದ ಗಿಡದಲ್ಲಿ ಒಳ್ಳೆಯದಾದ್ದು ಇದೊಂದು. ಅಷ್ಟು ಚಂದ ಅಂದರೆ ಈ ಥರ ಎಲೆ ಎಲ್ಲ ಬಂದು ಚಂದ ಚಿಗುರಿ ಎಲ್ಲ ಬಂದದ್ದು ಇದೇ ಗಿಡ. ಪೇಟೆಯಿಂದ ತಂದ ಗಿಡ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಕೆಲವೊಂದು ಆಗ್ತದೆ. ಅದಕ್ಕೆ ಇದೆ ನೋಡಿ ಪ್ರೂಫ್. ನಾವು ಈ ಗಿಡ ತಗೊಳ್ಬೇಕಾದ್ರೆ ಸಹ ಇದರಲ್ಲಿ ಇಷ್ಟು ದೊಡ್ಡ ಹೂವಿರಲಿಲ್ಲ, ಚಿಕ್ಕ ಹೂವಿತ್ತು. ಅದನ್ನು ನೋಡಿ ತಗೊಳ್ಳುವ ಅಂತ ಇವರಿಗೆ ಅನಿಸಿ ತಗೊಂಡದ್ದು, ಡಿಫ್ರೆಂಟ್ ಕಲರ್ ಉಂಟು ಅಂತ. ಆದರೆ ಇಷ್ಟು ದೊಡ್ಡ ಹೂ ಮೊದಲ ಸಲ ಆಗ್ತಿರೋದು. ಅದರಲ್ಲಿ ಸಹ ಇನ್ನೂ ಹರಳಲಿಕ್ಕೆ ಉಂಟು ನೋಡಿ, 3 ಮೊಗ್ಗು ಉಂಟು ಇನ್ನೂ ಕೂಡ. ಚಂದ ಉಂಟಲ್ಲ. ಅದು ನಾವು ನೆಟ್ಟ ಗಿಡದಲ್ಲಿ ಹೂ ಆಗಬೇಕಾದ್ರೆ ಆಗುವ ಖುಷಿಯೇ ಬೇರೆ. ನಾನು ಗಿಡದಿಂದ ಕೀಳುವುದಿಲ್ಲ, ಅದು ಗಿಡದಲ್ಲೇ ಇದ್ದರೆ ಚಂದ ಅಲ್ಲ ನೋಡಲಿಕ್ಕೆ. ಹಾಗೆ ಅಲ್ಲೇ ಇರ್ತದೆ. ಬೆಳಿಗ್ಗೆ ತಿಂಡಿಯಾಗಿ ದನಗಳನ್ನು ಹೊರಗಡೆ ಕರ್ಕೊಂಡು ಬಂದು ಕಟ್ಟಿ ಆಯಿತು. ಅಪ್ಪ ಒಂದು ಕಡೆ ಬಜವು ರಾಶಿ ಮಾಡ್ತಾ ಇದ್ದಾರೆ. ಈಗ ಇನ್ನು ತರಗೆಲೆಗಳು ಬೀಳುವ ಸಮಯ. ಹಾಗೆ ಒಂದೊಂದು ತರಗೆಲೆಗಳು ಅಲ್ಲಲ್ಲಿ ಜಾಸ್ತಿ ಜಾಸ್ತಿ ಬಿದ್ದಿರ್ತದಲ್ಲ ಒಂದೊಂದು ಮರದಲ್ಲಿ. ಹಾಗೆ ಅದರ ಕೆಳಗಡೆ ಹೋಗಿ ಇಡುಸುಡ್ಡಿಯಲ್ಲಿ ಗುಡಿಸಿ ರಾಶಿ ಮಾಡೋದು. ಈಗ ಇದು ಸ್ಟಾರ್ಟಿಂಗ್ ಆಯಿತಾ, ಹಾಗಾಗಿ ಇಡುಸುಡ್ಡಿಯಲ್ಲಿ, ಇಲ್ಲಾಂದರೆ ಕೋಲಲ್ಲಿ ರಾಶಿ ಮಾಡಲಿಕ್ಕಾಗ್ತದೆ. ಅದು ಸುಮಾರು ದೊಡ್ಡ ಎಲೆಗಳು ಬೀಳುವ ಸಮಯದಲ್ಲಿ. ಅಂದರೆ ಈಗ ಇನ್ನದು ಬೀಳ್ತಾ ಉಂಟಷ್ಟೇ ಒಂದೊಂದು ಎಲೆ. ಹಾಗೆ ಅಪ್ಪ ಅದನ್ನು ರಾಶಿ ಮಾಡ್ತಿದ್ದಾರೆ. ಅದನ್ನೀಗ ಗೋಣಿಯಲ್ಲಿ ತುಂಬಿಸಿ ತಗೊಂಡು ಬರೋದು. ಇಲ್ಲಾಂತ ಹೇಳಿದರೆ ಅದನ್ನು ಕಟ್ಟಿಕೊಂಡು ಬರಲಿಕ್ಕೆ ಆಗ್ತದೆ. ಇನ್ನೊಂದು ತಿಂಗಳು ಹೋಗಬೇಕು ಆಮೇಲಿಂದ. ಹಾಗೆ ಬನ್ನಿ. ಕೋಳಿ ನೋಡಿ, ನಮ್ಮ ಪುಟ್ಟ ಗೌರಿ ಇದ್ದಾಳೆ ಇಲ್ಲಿ. ಅವಳನ್ನು ಇಲ್ಲೇ ಕಟ್ಟಿದ್ದು. ಎಲ್ಲಿಗೆ ಹೋಗೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಈ ಥರ ರಾಶಿ ಮಾಡಿಟ್ಟಿದ್ದಾರೆ ನೋಡಿ. ಅಪ್ಪ ಒಂದು ಇಡ್ಸುಡಿ ತಗೊಂಡು ಬರೋದು, ರಾಶಿ ಮಾಡೋದು. ನಾನು ಗೋಣಿ ತಗೊಂಡು ಬಂದೆ ತುಂಬಿಸ್ಲಿಕ್ಕೆ. ನೀವು ಯಾರಾದರೂ ಈ ಥರದ ಐಡಿಯಾ ಮಾಡ್ತೀರಾ ಅಂತ ಹೇಳಿ. ಅಂದರೆ ಇದನ್ನು ರಾಶಿ ಮಾಡಿಕೊಂಡೋಗಿ ದನಗಳ ಕೆಳಗೆ ಹಾಕೋದು. ಅವುಗಳು ಸಗಣಿ ಮೂತ್ರ ಎಲ್ಲ ಮಿಕ್ಸ್ ಆಗಿ ಚೆಂದ ಗೊಬ್ಬರ ಆಗ್ತದೆ. ಆ್ಯಕ್ಚುಲಿ ಈ ತರಗೆಲೆ ಹಾಕಿ ಆಗೋ ಗೊಬ್ಬರ ಉಂಟಲ್ಲ, ಒಳ್ಳೆ ಹುಡಿ 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 ಗೊಬ್ಬರ ಅಂತ. ಚಂದ, ನನಗೆ ಇಷ್ಟ. ತೆಗಿಲಿಕ್ಕೆ ಸುಲಭ, ಮತ್ತು ಹೂವಿನ ಗಿಡದಡಿ ತರಕಾರಿ ಗಿಡದಡಿ ಇಡಲಿಕ್ಕೂ ಸಹ ಸುಲಭ, ಮತ್ತು ಒಳ್ಳೆ ಇರ್ತದೆ ಮಾತ್ರ. ಈ ಸೊಪ್ಪು ಹಾಕಿ ಮಾಡ್ತೇವಲ್ಲ, ಸ್ವಲ್ಪ ಕಷ್ಟ ತೆಗಿಲಿಕ್ಕೆ. ಇದಿಲ್ವ ನೀನು ನೋಡಿ, ಇಲ್ಲೆಲ್ಲ ಉಂಟು ಅವಳಿಗೆ ಮೇಯ್ಲಿಕ್ಕೆ ಬೇಕಾದಷ್ಟು. ಅದು ಬೇಡ ಅವಳಿಗೆ. ನಾನು ಗೋಣಿಯಲ್ಲಿ ಎಂತ ತಂದಿದ್ದೇನೆ ಅದು ಬೇಕು ಅವಳಿಗೆ. ಈಗ ಗೋಣಿ ತೇಕ. ಇಲ್ಲಿ ತಗೋಣಿನ ಅಲ್ಲಿಗೆ ಎಳ್ಕೊಂಡು ಹೋದ್ಲು. ಅದು ಬೂಸದ ಗೋಣಿ, ಅದಕ್ಕೆ ಅವಳಿಗೆ ಬೆಳಿಗ್ಗೆ ಹಾಕ್ತೇನಲ್ಲ. ಕೂರ ಆಯಿತು, ಸವಾರಿ ಆಯಿತಾ ಬೆಳಗ್ಗೆದು? ಚಿಂಕಿಯು ಆಯ್ ಚಿಂಕು. ನೋಡಿ, ಒಂದು ಗೋಣಿ ತುಂಬಿಸಿದೆ. ಅಪ್ಪ ಇನ್ನೊಂದು ಗೋಣಿಗೆ ರಾಶಿ ಮಾಡ್ತಾ ಇದ್ದಾರೆ. ಟಿಂಕಿ ಸನ್ಬಾತ್ ಮಾಡೋದು ಅಲ್ಲ ಟಿಂಕಿ? ಚಿಕಿಯು ಕೂರ ನೋಡಿ, ಅಪ್ಪನಿಗೆ ಕಾವಲಾಗಿ ಅಲ್ಲಿ ಕೂತಿದ್ದಾನೆ. ಅವನ ಅಪ್ಪನೊಟ್ಟಿಗೆ ಇರ್ತಾನೆ ಯಾವಾಗಲೂ ಸಹ. ಚಿಂಕಿ ನನ್ನೊಟ್ಟಿಗೆ ಇರ್ತಾನೆ. ಚಿಂಕು, ಟಿಂಕಿ.
ಗಾಯ್ಸ್, ನಿಮಗೆ ಗೊತ್ತುಂಟಾ? ಇಲ್ಲಿ ನೋಡಿ ಅಂತೆ, ಕಾಣ್ತಾ ಉಂಟಾ? ಹಾವು ಇಳಿತಾ ಉಂಟು ನೋಡಿ. ಇದು ಮೇಲೆ ಇತ್ತು, ನಾನು ದನಗಳನ್ನು ಬದಲಿಸ್ಲಿಕ್ಕೆ ಹೋಗೋದು ನೋಡಿದ್ದೆ, ಮೇಲಿತ್ತು. ಮೇಲಿಂದ ಈಗ ಕೆಳಗೆ ಬಂದದ್ದು. ನಾನು ಫಾರ್ ದಿ ಫಸ್ಟ್ ಟೈಮು ಹಾವು ಉಂಟಲ್ಲ ಮರಕ್ಕೆ ಹತ್ತದ್ದು ನೋಡಿದ್ದು, ಅಂದರೆ ಮರದ ಮೇಲೆ ತನಕ ಹೋದ್ದು ಫಸ್ಟ್ ಟೈಮ್ ನೋಡಿದ್ದು. 2 ಕಾಗೆಗಳು ಓಡಿಸ್ತಾ ಇತ್ತದನ್ನು ಅಲ್ಲಿ ಮೇಲಿಂದ. ಯಪ್ಪ, ನೀವು ನೋಡಿದ್ದೀರಾ ಅಂತ ಹೇಳಿ ನಂಗೆ ಕಮೆಂಟಲ್ಲಿ. ನಂಗೆ ಹತ್ತಿರ ಹೋಗ್ಲಿಕ್ಕೆ ಒಂದು ಸ್ವಲ್ಪ ಭಯ. ಹಾವು ಕಾಣ್ತಾ ಉಂಟಲ್ಲ ನಿಮಗೆ? ಈ ಕುಳಿ ಇವಾಗ ಮೂವ್ ಆಗ್ತಾ ಉಂಟು. ಅದು ಮೇಲಕ್ಕೆ ಹೋದ್ದು ಕೆಳಗೆ ಬರ್ತಾ ಉಂಟೀಗ. ಕೇರೆ ಹಾವು ಅಂತ ಅನಿಸ್ತದೆ. ಇದು ಅಷ್ಟು ತೆಂಗಿನ ಮರಕ್ಕೆ ತನಕ ಹೋಗ್ತದೆ, ಮೇಲೆ ಬೊಂಡ ಇರುವ ತನಕ ಅಂತ ನಂಗೆ ಗೊತ್ತಿರಲಿಲ್ಲ. ತೆಂಗಿನಕಾಯಿ ಇರ್ತದಲ್ಲ ಅಲ್ಲಿತ್ತು. ಎಷ್ಟು ದಪ್ಪ ಉಂಟು ನೋಡಿ, ಎಷ್ಟು ಉದ್ದ ಉಂಟು. ಈ ಕೋಳಿ ನೋಡಿ ಅಂತೆ. ಅದರ ಹತ್ತಿರ ಹೋಗಿದ್ದೇನೆ, ಆದರೆ ನಿಮ್ಗೆ ಗೊತ್ತಾಗ್ತಾ ಉಂಟು ಅಂತ ಅಂದ್ಕೊಳ್ತೇನೆ. ಇದು ಹಾವು ನೋಡಿ ಎಷ್ಟು ದೊಡ್ಡದು ಉಂಟು. ಮೇಲೆ ತನಕ ಉಂಟು ಅದರದ್ದು ಬಾಲ. ತಲೆ ಇಲ್ಲಿ ಕೆಳಗಡೆ ಉಂಟು, ಮೇಲೆ ಹೊದ್ದು ಕೆಳಗೆ ಇಳಿದು ಬಂದದ್ದು. ಈಗ ಇದು ನನಗೆ ಗೊತ್ತಿರಲಿಲ್ಲ ಇದು ಮರಕ್ಕೆ ಸಾತುತ್ತದೆ ಅಂತ. ನೀವು ನೋಡಿದ್ರಲ್ಲ ಹಾವು, ಅದು ನಾನು ಅಲ್ಲಿ ಹಿಂದಗಡೆ 2ನೇದು ಇದುಂಟಲ್ಲ ಅದರಲ್ಲಿ ಇಳಿತಾ ಉಂಟು. ಈಗ ನಾನು ಹೋಗುವಾಗ ನೋಡಿದ್ದೆ 2 ಕಾಗೆಗಳು ಪರ 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 ಅಂತ ಮಾಡ್ತಾಯಿತ್ತು ಮೇಲೆ, ತೆಂಗಿನಕಾಯಿ ಇರ್ತದಲ್ಲ ಆ ಪೋರ್ಷನಲ್ಲಿ. ನಾನು ಏನಾದರೂ ಪ್ರಾಣಿಗಳನ್ನು ತಂದು ತಿಂತದಲ್ಲ ಕಾಗೆ, ಕೊಳ್ತದನ್ನೆಲ್ಲ ಅಂಥದ್ದು ಅಂದ್ಕೊಂಡು ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡಬೇಕಾದ್ರೆ ಹಾವು ಥರ ಕಾಣಿಸ್ತಾ ಉಂಟು. ಹಾಗೆ ದನಗಳನ್ನು ಬದಲಿಸಿ ಬರುವಾಗ ಅದು ಇಳಿತಾ ಉಂಟು. ಕಾಗೆಗಳು ಮೇಲೆ ಉಂಟು, ಆದರೆ ಇದು ಇಳಿತಾ ಉಂಟು ಮೇಲಿಂದ. ಹಾಗೆ ಪಕ್ಕ ಹೋಗಿ ಫೋನ್ ತಗೊಂಡು ಬಂದದ್ದು ಮನೆಯಿಂದ. ನನ್ನ ಹತ್ರ ಫೋನ್ ಇರಲಿಲ್ಲ, ಎಲ್ಲಾದರೂ ಆಗಲೇ ವ್ಲಾಗ್ ಮಾಡ್ತಿದ್ದೆ ನಾನು ಫಸ್ಟ್ ಟೈಮ್ ನೋಡಿದ್ದಾಯ್ತಾ. ಅದು ಮೇಲೆ ಇತ್ತು, ಮೇಲಿಂದ ನಿಧಾನಕ್ಕೆ ಇಳಿದು ಬಂದು ಈಗ ಕೆಳಗಡೆ ಭೂಮಿಗೆ ಬರ್ತಾ ಉಂಟು. ನೀವು ಯಾರಾದರೂ ಇಂಥ ಸಿಚುವೇಶನನ್ನು ನೋಡಿದ್ದೀರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ಹಾವು ಮರಕ್ಕೆ ಸಹ ಹತ್ತೋದು ಮೊದಲ ಸಲ ನಾನು ನೋಡಿದ್ದು. ಚಿಟ್ಟೆಗಳು ನೋಡಿ ಎಷ್ಟು ಬಂದಿದೆ ಅಂತ. ಈಗಿನ್ನು ಇವುಗಳದ್ದು ಸೀಸನ್, ಎಲ್ಲ ಕಡೆ ಅದೇ ಹಾರ್ತಾ ಉಂಟು ಇಡೀ ಅಂಗಳದಲ್ಲಿ. ಆಯ್ ಗಜ್ಜು, ನಂದಿ ಸೆಲೆ ನೋಡಿ ಇಲ್ಲಿ. ನಂದಿ ಕಜ್ಜು ನೋಡಿ, ಕಜ್ಜು ಹಣ್ಣೊಟ್ಟಿಗೆ ಆಡಲಿಕ್ಕೆ ಬಂದ. ಕ್ಯೂಟು ಸಂಜು, ಕಂಜು. ಒಂದು ಹೂ ನೋಡಿ, ಇದು ಭಾರಿ ಚೆಂದ ಆಯ್ತು. ಆದರೆ ಇದನ್ನು ದೇವರಿಗೆಲ್ಲ ಇಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇದು ಎದ್ದು ಕಾಣ್ತದೆ ಗಿಡ, ಎಲ್ಲಿ ನೆಟ್ಟರೂ ಕೂಡ. ಇದರಲ್ಲಿ ಸೀಡ್ ಆಗ್ತದೆ. ಈ ಸೀಡಿಂದ ನಾವು ಮತ್ತೆ ಹೊಸ ಗಿಡಗಳನ್ನು ಮಾಡ್ಕೊಳ್ಬೋದು ಅಂತೇನಿಲ್ಲ. ಇದು ಸೀಡ್ ಒಡೆದು ಬಿದ್ದ ಕೆಳಗಡೆ ಇರ್ತದೆ ಇದರಲ್ಲಿ. ಆದರೆ ಸುಮಾರು ಹೂ ಆಗ್ತಾಯಿತ್ತು, ನೋಡಲಿಕ್ಕೆ ಚೆಂದ ಕಾಣ್ತದೆ. ಹಾಗೆ ನಾನು ಇಲ್ಲಿ ಲೈನಲ್ಲಿ ನೆಟ್ಟಿದ್ದೇನೆ ಅದರದ್ದೇ ಗಿಡ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇರ್ತದೆ. ಪಿಂಕ್ ಇತ್ತು ಮುಂಚೆ, ಇನ್ನು ಆರೆಂಜ್ ಕಲರ್ ಬರ್ತದೆ. ಹಾಗೆ ಬೇರೆ ಯಾವುದಾದ್ರೂ ಕಲರ್ದು ನಿಮ್ಮ ಮನೆಯಲ್ಲಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ಬಸಳೆ ನೋಡಿ ತುಂಬಿ ತುಳುಕ್ತಾ ಉಂಟು, ಅಂದರೆ ಸುಮಾರಾಗಿದೆ. ನಾವು ಈಗ ಸಾಂಬಾರು 2-3 ಸಲ ಮಾಡಿ ಆಯಿತು, ಅಂದರೆ ವಾರಕ್ಕೆ ಒಂದು 3 ಸಲ ಆದರೂ ಸಾಂಬಾರು ಆಗ್ತದೆ. ಹಾಗಾಗಿ ಈಗ ಅದನ್ನು ತಿನ್ನೋದಂದರೆ ಉದಾಸೀನ ನನಗೆ. ಈಗ ಇದನ್ನು ಕೊಡುವ ಅಂತಿದ್ದೇವೆ, ಸೇಲ್ ಮಾಡುವ ಅಂತ. ಹಾಗೆ ನೆಕ್ಸ್ಟ್ ವೀಕ್ ಕೊಡುವುದರಲ್ಲಿ ಇದ್ದೇವೆ. ಬಸಳೆ ನೋಡಿ ಎಷ್ಟು ಸೊಂಪಾಗಿ ಬೆಳೆದಿದೆ ಅಂತ. ಸಂಜೆ ಆಯಿತು, ಈಗ ಹುಲ್ಲು ಹಿರಿದಿಟ್ಟಿದ್ದೇನೆ, ಅದನ್ನು ತೊಗೊಂಡು ಬರ್ಲಿಕ್ಕೆ ಹೋಗ್ತಿದ್ದೇನೆ. ಅಪ್ಪ ಮುಂದೆ ಹೋಗಿ ಆಯಿತು, ಹುಲ್ಲು ತಗೊಂಡೋಗಿ ಮನೆಗೆ ಹೋಗಿ ಹಾಕಬೇಕು. ದನಗಳನ್ನು ಕರ್ಕೊಂಡು ಬಂದಾಗಿದೆ. ಹಾಗೆ ನನಗೆ ಒಂದು ಸ್ವಲ್ಪ ಮಧ್ಯಾಹ್ನ ಮೇಲಿಂದ ಬ್ಯುಸಿ ಇದೆ, ಹಾಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ತೋಟ ಕ್ಲೀನ್ ಮಾಡೋದಲ್ಲ, ಹಾಗೆ ಹುಲ್ಲಿಲ್ಲ. ಹುಲ್ಲಾಗಲಿಕ್ಕೆ ಸುಮಾರು ಹೊತ್ತಾಗ್ತದೆ. ಬಟ್ ನಮಗೆ ಇನ್ನೊಂದು ಪೋರ್ಷನಲ್ಲಿ ಹುಲ್ಲು ತುಂಬ ಉಂಟು. ಇಲ್ಲಿ ಹುಲ್ಲು ಮಾಡೋದ್ರಿಂದ ಅಡಿಕೆ ಸಿಗ್ತದೆ.
ಗಾವಲಿ ಹೊರಂಗಟ್ಲಿ ಇದು, ಹೊರಂಗಟ್ಲಿ ಇದು ಗಾರ. ಅಡಿಕೆ ಸಿಗ್ತದೆ, ಕಪ್ಪು ಕಪ್ಪು ಅದ ಅಡಿಕೆ.